ನಿನ್ನೆ ನಾವು ಆದಿಚುಂಚನಗಿರಿನ ವಿಸಿಟ್ ಮಾಡಿದ್ವಿ. ಇವತ್ತೆಲ್ಲಾದ್ರೂ ಹೊರಗಡೆ ಹೋಗೋಣ ಅಂತ ಹೇಳ್ಬಿಟ್ಟು ನಿನ್ನೆ ಪ್ಲಾನ್ ಮಾಡ್ಕೊಂಡಿದ್ವಿ. ಬೆಳಗ್ಗೆನೇ ಎದ್ದು ರೆಡಿ ಆಗಿಬಿಟ್ಟು ಸೀದಾ ನಾವು ಬಸ್ ಸ್ಟ್ಯಾಂಡಿಗೆ ಬಂದ ತಕ್ಷಣ ಬಸ್ ಹೆಂಗೋ ಸಿಕ್ಕೇ ಬಿಟ್ಟು ಒಂದು ಸ್ವಲ್ಪ ದೂರ ಹೋದಾದ್ಮೇಲೆ ನಮ್ಗೆ ಹೆಂಗೋ ಮಸ್ತಾಗಿ ಸೀಟ್ ಸಿಕ್ತು. ಕೂತ್ಕೊಂಡು ಅಲ್ಲಿಂದ ಸೀದಾ ಹೊರಟು ಬಂದಿದ್ದು ನಾವು ಶ್ರೀರಂಗಪಟ್ಟಣಕ್ಕೆ ಬಂದು ಇಳಿದ ತಕ್ಷಣ ನಾವು ಹೋಗಿದ್ದು ಬಸ್ ಸ್ಟ್ಯಾಂಡ್ ಪಕ್ಕದಲ್ಲೇ ಇರುವಂತಹ ಮಯೂರ ಹೋಟ್ಲಿಗೆ. ಔಟ್ಲುಕ್ ಮಾತ್ರ ಸಕ್ಕತ್ತಾಗಿತ್ತು. ಒಳಗಡೆ ಇಂಟೀರಿಯರ್ ಇನ್ನೂ ಚೆನ್ನಾಗಿ ಮಾಡ್ಬೋದಾಗಿತ್ತು, ಆದ್ರೆ ಸಿಂಪಲ್ ಆಗಿತ್ತು. ಅದಾದ್ಮೇಲೆ ನಾವು ಟಿಫನಿಗೆ ಪೂರಿ ತಿನ್ಕೊಂಡ್ಬಿಡೋಣ ಅಂತ ಹೇಳ್ಬಿಟ್ಟು ಪೂರಿ ಆರ್ಡರ್ ಮಾಡಿದ್ವಿ. ಔಟ್ಲುಕ್ ಅಲ್ಲೇ ಗೊತ್ತಾಗ್ತದೆ ಪೂರಿ ಯಾವ ತರ ಇತ್ತು ಅಂತ ಹೇಳ್ಬಿಟ್ಟು. ಸೊ ಅದನ್ನೆಲ್ಲ ತಿನ್ಕೊಂಡು ಅಲ್ಲಿಂದ ಸೀದಾ ಹೊರಗಡೆ ಬಂದ ತಕ್ಷಣ ನಮಗೆ ಕಂಡಿದ್ದು ಈ ರೋಡಲ್ಲಿ ದರಿಯಾ ದೌಲತ್ ಮತ್ತೆ ಗುಂಬಜು ಸಂಗಮ, ನಿಮಿಷಾಂಬ ದೇವಸ್ಥಾನ ಮತ್ತೆ ಗೋಸಾಯಿ ಘಾಟ ಇದೇ ರೋಡಲ್ಲಿ ಸಿಗುವಂತದ್ದು. ಈ ರೋಡಲ್ಲಿ 1 ಕಿಲೋಮೀಟರ್ ದೂರ ಹೋದ್ರೆ ಸೊ ದರಿಯಾ ದೌಲತ್ ಸಿಗುತ್ತೆ. ಇಲ್ಲಿಂದ ದರಿಯಾ ದೌಲತ್ಗೆ ಹೋಗಕ್ಕೆ ಆಟೋಗಳ ಸೌಕರ್ಯ ಕೂಡ ಇದೆ. ಸೊ ನಾವು ನಡ್ಕೊಂಡೆ ಹೋಗೋಣ ಅಂತ ಹೇಳ್ಬಿಟ್ಟು ಪ್ಲಾನ್ ಮಾಡ್ಕೊಂಡು ವಾಕಬಲ್ ಡಿಸ್ಟೆನ್ಸ್ ಇದೆಯಲ್ಲ ಅಂತ ಹೇಳ್ಬಿಟ್ಟು ಸೀದಾ ಹೊರಟ ಬಂದ್ವಿ. ಅಲ್ಲಿಂದ ನಡ್ಕೊಂಡು ಮಾತಾಡ್ಕೊಂಡು ಬರೋಷ್ಟರಲ್ಲಿ ದರಿಯಾ ದೌಲತ್ ಸಿಕ್ಕೇ ಬಿಡ್ತು. ಸೊ ಫೈನಲ್ ಆಗಿ ನಾವು ಎಂಟ್ರಿ ಆಗ್ತಾ ಇದೀವಿ. ನೋಡ್ತಾ ಇರಬಹುದು ಇಲ್ಲಿ ಗೌರ್ಮೆಂಟ್ ಇಂದ ಸಕ್ಕದಾಗಿರುವಂತಹ ಒಂದು ಬೋರ್ಡ್ ಕೂಡ ಮಾಡಿ ಹಾಕಿದ್ದಾರೆ, ದರಿಯಾ ದೌಲತ್ ಭಾಗ ಅಂತ ಹೇಳ್ಬಿಟ್ಟು. ಬೋರ್ಡ್ ಪಕ್ಕದಲ್ಲೇ ಇನ್ನೂ ಒಂದು ದೊಡ್ಡದಾಗಿರುವಂತಹ ಬೋರ್ಡ್ ಹಾಕಿದ್ದಾರೆ. ಇದ್ರ ಮೇಲೆ ಬರ್ದಿರುವಂತದ್ದು ನೋಡ್ತಾ ಇರಬಹುದು ನೀವು, ಟಿಪ್ಪು ಸುಲ್ತಾನನ ಬೇಸಿಗೆ ಅರಮನೆ ಮತ್ತು ವಸ್ತು ಸಂಗ್ರಹಾಲಯ ಅಂತ ಹೇಳ್ಬಿಟ್ಟು ಬರ್ದು ಹಾಕಿದ್ದಾರೆ. ಸೊ ಫೈನಲ್ ಆಗಿ ದರಿಯಾ ದೌಲತ್ ಭಾಗ ಒಳಗಡೆ ಹೋಗ್ತಾ ಇರುವಂತದ್ದು ನೋಡ್ತಾ ಇರಬಹುದು. ಎಲ್ಲ ಕಡೆ ಗ್ರೀನರಿ ಇದೆ. ಸೊ ಮಸ್ತಾಗಿ ಬಿಸಿಲು ಕೂಡ ಇವತ್ತು ಇದೆ. ಸೊ ಇವತ್ತಿನ ವ್ಲಾಗ್ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ಬರುವಂತಹ ವ್ಲಾಗ್ ನ ನೀವು ಮಿಸ್ ಮಾಡಬೇಡಿ. ಅರಮನೆ ಹಾಗೂ ದರಿಯಾ ದೌಲತ್ ನ ಎಕ್ಸ್ಪ್ಲೋರ್ ಮಾಡೋಣ. ಸೊ ಅಲ್ಲಿ ತನಕ ನೀವು ನನ್ನ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋ ಮಾಡ್ಕೊಳ್ಳಿ. ನನ್ನ ವ್ಲಾಗ್ಸ್ ನ ನೀವೇನಾದ್ರೂ ಯೂಟ್ಯೂಬ್ ಅಲ್ಲಿ ನೋಡ್ತಾ ಇದ್ರೆ ನನ್ನ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಟಾಟಾ ಬೈ, ಸಿ ಯು ಸೂನ್.